ಹಾಯ್ ಆಲ್, ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ನಾವು ರೀಚ್ ಆದ್ವಿ ಹುಲಿವನ ರೆಸಾರ್ಟ್ಗೆ. ಕಂಪ್ಲೀಟ್ಲಿ ಡೀಪ್ ಫಾರೆಸ್ಟಲ್ಲಿ ಈ ರೆಸಾರ್ಟ್ ಲೊಕೇಟ್ ಆಗಿದೆ. ಇಲ್ಲಿ ಝೀರೋ ನೆಟ್ವರ್ಕ್, ಹಾಗೆ ಪವರ್ನ ಜನರೇಟರ್ ಮೇಲೆ ಆಪ್ರೇಟ್ ಮಾಡ್ತಾರೆ. ಅದು ಮಾರ್ನಿಂಗ್ 5 o'clock ಟು ನೈಟ್ 10 o'clockವರೆಗೆ ಮಾತ್ರ ಇರುತ್ತೆ. ನಾವು ಪ್ಲ್ಯಾನ್ ಮಾಡಿದ್ದು 2 days ಪ್ಯಾಕೇಜ್ಗೆ. ಕಾಸ್ಟ್ ಬಂದುಬಿಟ್ಟು 3500 ಪರ್ ಹೆಡ್ ಫಾರ್ 2 days. ರೀಚ್ ಆದ ತಕ್ಷಣ ಮೊದಲು ಬರೋದೇ ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ. ಮೇಲ್ಗಡೆ ಸಿಟ್ಟಿಂಗ್ ಏರಿಯಾ ಕೂಡ ಇದೆ. ಬಂದ ತಕ್ಷಣ ಊಟ ಮಾಡಿದ್ವಿ, ಬಟ್ ಟೇಸ್ಟ್ ಅವರೇಜ್ ಇತ್ತು. ಊಟ ಬ್ರೇಕ್ಫಾಸ್ಟ್ ಅನ್ಲಿಮಿಟೆಡ್ ಆಗಿ ಬುಫೆನ ಸರ್ವ್ ಮಾಡ್ತಾರೆ. ಸಿಟ್ಟಿಂಗ್ ಏರಿಯಾದಲ್ಲಿ ವ್ಯೂ ಚೆನ್ನಾಗಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ರೂಮ್ಗೆ ಹೊರಟ್ವಿ. ರೂಮ್ಗೆ ಹೋಗ್ಬೇಕಂದ್ರೆ 300 meters ಮೇಲೆ ಹತ್ತಿ ಹೋಗಬೇಕು. ಇಲ್ಲಿ ಬರೀ 2 ರೂಮ್ಸ್ಗಳಿವೆ. ನಾವು 2 ರೂಮು ಸೆಪ್ರೇಟಾಗಿ ಬುಕ್ ಮಾಡಿದ್ವಿ. ನಾವು ಇಲ್ಲಿ 4 ಜನ ಇದ್ವಿ. ಇಲ್ಲಿ ಇರೋ ರೂಮ್ಸ್ಗಳನ್ನೆಲ್ಲ ಕಲ್ಲಲ್ಲೇ ಕಟ್ಟಿರೋದು. ರೂಮಲ್ಲಿ 2 ದೊಡ್ಡ ಗ್ಲಾಸ್ ವಿಂಡೋಸ್ ಇವೆ. ಇಲ್ಲಿಂದ ಫಾರೆಸ್ಟ್ ವ್ಯೂ ಚೆನ್ನಾಗಿ ಕಾಣುತ್ತೆ. ರೂಮು ಒಳಗಡೆಯಿಂದ ಚೆನ್ನಾಗಿದೆ, ಬಟ್ ಬಾತ್ರೂಮು ಅಷ್ಟೊಂದು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಹಾಗೆ ಟೆಂಟ್ ಆಪ್ಷನ್ ಕೂಡ ಇದೆ. ಆಮೇಲೆ ಫ್ರೆಶನ್ ಅಪ್ ಆಗಿ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ. ಅಷ್ಟರಲ್ಲಿ ಸಂಜೆ ಆಯಿತು. ರೂಮ್ ಹತ್ರ ತುಂಬ ಬ್ಯೂಟಿಫುಲ್ ಸೀನ್ರಿ ಇದೆ. ಸುತ್ತಲೂ ಡೀಪ್ ಫಾರೆಸ್ಟು, ಬೆಟ್ಟ ಗುಡ್ಡ, ಪಕ್ಷಿಗಳ ಚಿಲಿಪಿಲಿ ನೋಡ್ತಾ ಇದ್ರೆ ಹೆವನ್ ಥರ ಫೀಲ್ ಆಗೋಯ್ತು. ಇದನ್ನೇ ನೋಡ್ತಾ ನೋಡ್ತಾ ನಮ್ಮ ಹೈಟಿನ ಎಂಜಾಯ್ ಮಾಡಿದ್ವಿ. ರಾತ್ರಿ ಆಗೋಯ್ತು. ಫೈರ್ ಕ್ಯಾಂಪ್ ಹಾಕಿದ್ರು. ಅಲ್ಲೇ ಕೂತು ಸ್ವಲ್ಪ ಹರಟೆ ಹೊಡೆದು ಕೆಳಗಡೆ ಹೋಗಿ ಊಟ ಮಾಡಿ ವಾಪಸ್ ರೂಮ್ಗೆ ಬಂದ್ವಿ. ನೈಟ್ ನಾನಂತೂ ತುಂಬಾ ಭಯಪಟ್ಟು ನಿದ್ದೆನೇ ಮಾಡಲಿಲ್ಲ. ಬಿಕಾಸ್ ನಮ್ಮ ರೂಮ್ ಅಕ್ಕಪಕ್ಕ ಕಂಪ್ಲೀಟ್ ಡಾರ್ಕ್ ಇತ್ತು. ಪವರು ಇರಲಿಲ್ಲ, ಬರೀ ಲ್ಯಾಂಟನ್ ಅಷ್ಟೇ ಇತ್ತು. ನಾವು ಇಲ್ಲಿ ಬರೀ 4 ಜನ ಇದ್ವಿ. ಸ್ಟಾಫ್ ಕೂಡ ಕೆಳಗಡೆ ಕಿಚನ್ ಏರಿಯಾದಲ್ಲಿ ಇರ್ತಾಯಿದ್ರು. ಸಿಗ್ನಲ್ಸ್ ಇರಲಿಲ್ಲ. ಯಾರನ್ನಾದರೂ ಕರಿಬೇಕಂದ್ರೆ ವಿಸಲ್ ಹೊಡೆದೇ ಕರಿಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನಂದು ಫಸ್ಟ್ ಫಾರೆಸ್ಟೇ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಭಯ ಆಗೋಯ್ತು. ಬೆಳಗ್ಗೆ ಎದ್ದು ಟೀ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಹೋದ್ವಿ. ಸಣ್ಣ ಜರಿ ಹರಿತಾ ಇತ್ತು, ಅಲ್ಲಿ ಹೋದ್ವಿ. ನಮಗೆ ಸ್ಟಾಫ್ ಅವರು ಹೇಳಿದರು ಅರ್ಲಿ ಮಾರ್ನಿಂಗ್ ಬೇಗ ಜರಿ ಹತ್ರ ಹೋದರೆ ನಮಗೆ ಆನೆಗಳು ಕಾಣಿಸುತ್ತೆ ಅಂತ. ಬಟ್ ಚಿಕ್ಕ ಮಕ್ಕಳು ಇರೋದ್ರಿಂದ ಬೇಗ ಹೋಗೋಕ್ಕಾಗಲಿಲ್ಲ. ಬಟ್ ಟ್ರೆಕ್ಕಿಂಗ್ ಹೋಗ್ತಾ 1-2 ಕಡೆ ಆನೆ ಫುಟ್ ಪ್ರಿಂಟ್ ಕಾಣಿಸ್ತು. ಆಮೇಲೆ ಜರಿ ಹತ್ರ ಹೋಗಿ ನೀರಲ್ಲೇ ಸ್ವಲ್ಪ ಹೊತ್ತಿದ್ದು ಫೋಟೋ ಶೂಟ್ ಮಾಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ ಬಂದು ಊಟ ಮಾಡಿ ರೂಮಿಗೆ ಬಂದು ರೆಸ್ಟ್ ಮಾಡಿ ನಮ್ಮ ರೂಮ್ ಹತ್ರನೇ ಒಂದು ಸೀನ್ರಿ ಸ್ಪಾಟ್ ಇತ್ತು. ಅಲ್ಲೇ ಕೂತ್ಕೊಂಡು ಬ್ಯೂಟಿಫುಲ್ ನೇಚರ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಪೂರ್ಣಿಮಾ ಕೂಗಿದ್ಲು, ಅಲ್ಲಿ ಯಾವುದೋ ಪ್ರಾಣಿ ಕಾಣಿಸ್ತಿದೆ ಅಂತ. ಅದು ಚಿಗರೆ ಇತ್ತು. ಇದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಮ್ಮನ್ನು ನೋಡಿದ ತಕ್ಷಣವೇ ಓಡಿ ಹೋಯಿತು. ಬಟ್ ಆ ಕ್ಷಣ ಅಂತೂ ತುಂಬ ಅಮೇಝಿಂಗ್ ಇತ್ತು. ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇನ್ನೊಂದು ಸನ್ಸೆಟ್ ಸ್ಪಾಟ್ ಪ್ಲ್ಯಾನ್ನ ಡ್ರಾಪ್ ಮಾಡಿದ್ವಿ, ಬಿಕಾಸ್ ತುಂಬ ಎತ್ತರದಲ್ಲಿತ್ತು. ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ನೀವು ಯಾರಾದರೂ ಹುಲಿವನಗೆ ವಿಸಿಟ್ ಮಾಡಿದರೆ ಈ ಸ್ಪಾಟ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ 12ವರೆಗೆ ಚೆಕ್ಔಟ್ ಮಾಡಿ ಬೆಂಗಳೂರಿಗೆ ಹೊರಟ್ವಿ. ಓವರ್ ಆಲ್ ಜರ್ನಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಸಿಟಿ ಲೈಫಿಂದ ಡಿಸ್ಕನೆಕ್ಟ್ ಆಗಿ ನೇಚರ್ ಮಧ್ಯೆ ಇದ್ದು ಫ್ರೆಶ್ ಏರ್, ಗ್ಯಾಜೆಟ್ ಫ್ರೀ, ಪೀಸ್ ಆಫ್ ಮೈಂಡ್, ಅಡ್ವೆಂಚರಸ್ ಆಗಿತ್ತು.